ನಾನಿಲ್ಲಿ ಫಿಶ್ ಫ್ರೈ ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಫಿಶ್ನ ಸ್ಲೈಸ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ತೇಜು ಫಿಶ್ ಫ್ರೈ ಮಸಾಲ ತೇಜು ಕಬಾಬ್ ಪೌಡರ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟಿಗೆ ಆ ತೇಜು ಫಿಶ್ ಕಬಾಬ್ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮತ್ತು ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ನೀರಲ್ಲಿ ಕಲಿಸ್ತಾ ಇದ್ದೀನಿ ನಾನಿಲ್ಲಿ, ಯಾವುದೇ ರೀತಿ ಲೆಮನ್ ಹಾಕ್ಕೊಂಡಿಲ್ಲ. ಬೇಕು ಅಂದರೆ ಹುಣ್ಸೆಹಣ್ಣು ನೀರಲ್ಲಿ ಮತ್ತು ಲೆಮನ್ನು ಕೂಡ ಹಾಕ್ಕೋಬೋದು. ಹುಣಸೆ ಹುಳಿಲಿ ನೀಟಾಗಿ ಕಲಸೋದ್ರಿಂದ ಫಿಶ್ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಖಾರ ನಾನಿಲ್ಲಿ ಸ್ವಲ್ಪ ಕಮ್ಮಿಗೆ ಮಾಡ್ಕೊಂಡಿದ್ದೀನಿ ಖಾರ. ನೀವು ಬೇಕು ಅಂದರೆ ಖಾರ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು. ಆ ಹುಣಸೆ ಹುಳಿನ ನೀಟಾಗಿ ಕಲಸಿ ಒಂಚೂರು ಗಂಟಿಲ್ದಂಗೆ ಈ ಮಸಾಲೆ ಪೌಡ್ರೆಲ್ಲ ಹಾಕಿ ನೀಟಾಗಿ ಈ ರೀತಿ ಕಲಿಸ್ಕೊಬೇಕು. ಒಂದೊಂದೇ ಫಿಶ್ನ ತಗೊಂಡು ನೀಟಾಗಿ ಕೋಟಿಂಗ್ ಕೊಡಬೇಕು. ಎಲ್ಲ ಫುಲ್ಲು ನೀಟಾಗಿ ಒಂದು ಚೂರು ಇದು ಮಾಡ್ದಂಗೆ ನೀಟಾಗಿ ಕೋಟಿಂಗ್ ಮಸಾಲೆ ಎಷ್ಟು ಚೆನ್ನಾಗಿ ನಾವು ಕೋಟಿಂಗ್ ಕೊಡ್ತೀವೋ ಫಿಶ್ ಫ್ರೈ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಒಂದೊಂದೇ ಫಿಶ್ನ ತಗೊಂಡು ನೀಟಾಗಿ ಕೋಟಿಂಗ್ ಕೊಟ್ಟು ಮ್ಯಾರಿನೇಷನ್ಗೆ ಇಡಬೇಕು. ಮಿನಿಮಮ್ 30 ಮಿನಿಟ್ಸ್ ಆದರೂ ಮ್ಯಾರಿನೇಷನ್ ಮಾಡಬೇಕು. ನೋಡಿ ಎಲ್ಲ ನೀಟಾಗಿ ಒಂದೊಂದೇ ಮಸಾಲೆ ಹಿಡಿಯೋಕ್ಕೆ ಇದು ಮಾಡಿದ್ದೀನಿ. 30 ಮಿನಿಟ್ಸ್ ಆದಮೇಲೆ ಈ ರೀತಿ ಇರುತ್ತೆ. ಬಿಟ್ಟರೆ 1 ಅವರು ಕೂಡ ಇಟ್ಟರು ಚೆನ್ನಾಗಿರುತ್ತೆ. ಹೆಂಚು ಕಾಯಕ್ಕಿಟ್ಟು ಒಂದೊಂದೇ ಫಿಶ್ನ ಫ್ರೈ ಮಾಡೋಕ್ಕೆ ಹಾಕಬೇಕು. ಎರಡೂ ಸೈಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಉರಿಲೇ ನೀಟಾಗಿ ಇದು ಮಾಡೋಕ್ಕೆ, ಇಲ್ಲಾಂದರೆ ಫಿಶ್ ಇಲ್ಲಿ ಹುಣಸೆ ಹುಳಿ ಹಾಕೋದ್ರಿಂದ ಕಲರ್ ಹೀಗಿದೆ, ಬಟ್ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.